ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ದಿನಗಣನೆ ಮಾತ್ರ ಬಾಕಿ ಉಳಿದಿದೆ. ರಾಮನಗರಕ್ಕೂ ಹಾಗೂ ಶ್ರೀರಾಮನಿಗೂ ಒಂದು ನಂಟು ಇದೆ. ರಾಮ ಮಂದಿರ ನಿರ್ಮಾಣ ಚರಿತ್ರೆಯಲ್ಲಿ ದಾಖಲಾಗುವಂತ ಐತಿಹಾಸಿಕ ಕ್ಷಣಕ್ಕೆ ಇನ್ನೇನು ದಿನಗಣನೆ ಮಾತ್ರ ಬಾಕಿ ಉಳಿದಿರುವಂತದ್ದು. ವನವಾಸದ ವೇಳೆ ರಾಮನಗರಕ್ಕೆ ಶ್ರೀರಾಮ ಬಂದಿದ್ದ. ರಾಮದೇವರ ಬೆಟ್ಟದಲ್ಲಿ ಶ್ರೀರಾಮ ತಂಗಿದ್ದ. ಬೆಟ್ಟದಲ್ಲಿದೆ ಪಟ್ಟಾಭಿರಾಮನ ಏಕಶಿಲಾಮೂರ್ತಿ. ಸೀತಾಮಾತೆಯ ಸ್ಥಾನಕ್ಕೆ ಕೊಳವನ್ನ ನಿರ್ಮಿಸಿದ್ದ ರಾಮ ಅಲ್ಲಿ. ಅದು ಸೀತಾ ಕೊಳ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದೆ. ಈ ಕೊಳದಲ್ಲಿ ನೀರು ಬೇಸಿಗೆಯಲ್ಲೂ ಕೂಡ ಬತ್ತೋದಿಲ್ಲ. ಸೀತಾ ಕೊಳ. ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ದಿನಗಣನೆ ಮಾತ್ರ ಬಾಕಿ ಉಳಿದಿದೆ. ರಾಮನನ್ನ ಕ್ಷಣ ಕ್ಷಣಕ್ಕೂ ಕೂಡ ನಾವು ಜಪಿಸ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಒಂದು ರೀತಿ ಇತಿಹಾಸ ಪುಟದಲ್ಲಿ ಐತಿಹಾಸಿಕ ಕ್ಷಣ ದಾಖಲಾಗ್ತಾ ಇದೆ. ಅವೆಲ್ಲವನ್ನ ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಇನ್ನ ನಮ್ಮ ರಾಮನಗರಕ್ಕೂ ಕೂಡ ಶ್ರೀರಾಮನ ನಂಟಿದೆ. ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಸೀತಾ ಕೊಳ ಇದೆ. ಬೇಸಿಗೆಯಲ್ಲೂ ಕೂಡ ನೀರು ಬತ್ತೋದಿಲ್ಲ. ಮತ್ತೊಂದು ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಪಟ್ಟಾಭಿರಾಮ ದೇವಾಲಯ ಕೂಡ ಒಂದಿದೆ. ಇಲ್ಲಿ ಏಕಶಿಲಾಮೂರ್ತಿ ಇರುವಂತದ್ದು. ಶ್ರೀರಾಮನ ಏಕಶಿಲಾಮೂರ್ತಿ ಇದು ಗಮನಿಸಬಹುದು. ರಾಮನಗರದಲ್ಲಿರುವಂತದ್ದು. ಒಂದು ಕಡೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಮೇಲೆ ಹೆಮ್ಮೆ. ಯಾಕಂದ್ರೆ ಅಯೋಧ್ಯೆಗೆ ನಮ್ಮ ರಾಜ್ಯದಿಂದಲೇ ಮೂರ್ತಿ ಹೋಗ್ತಾ ಇದೆ. ಇದು ಒಂದು ಕಡೆ ಖುಷಿ ವಿಚಾರ. ಇನ್ನ ರಾಮನಿಗೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳು, ಐತಿಹಾಸಿಕ ಸ್ಥಳಗಳು ನಮ್ಮ ರಾಜ್ಯದಲ್ಲಿದೆ. ಈ ಕುರಿತು ನಮ್ಮ ರಾಮನಗರದ ಪ್ರತಿನಿಧಿ ಪ್ರವೀಣ್ MH ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ. ನೋಡೋಣ ಬನ್ನಿ. ರಾಮ ಭಕ್ತರ ಕನಸು ನನಸಾಗುವಂತ ಕಾಲ ಕೂಡ ಬಂದಿರುವಂಥದ್ದು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ದಿನಗಣನೆ ಆರಂಭವಾಗಿರುವಂಥದ್ದು. ಕೋಟ್ಯಾಂತರ ಭಕ್ತರು ತಮ್ಮ ಆ ರಾಮನ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾರಂಥದ್ದು. ಅದೇ ರೀತಿ ರಾಮನಗರಕ್ಕೂ ಕೂಡ ರಾಮನ ನಂಟಿರುವಂಥದ್ದು. ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಅಂದರೆ ವನವಾಸ ಬಂದಂಥ ಸಂದರ್ಭದಲ್ಲಿ ರಾಮ ಇಲ್ಲಿ ನೆಲೆಸಿದ್ದ. ಒಂದಷ್ಟು ವರ್ಷಗಳ ಕಾಲ ಈ ಬೆಟ್ಟದಲ್ಲಿ ಸಪ್ತ ಋಷಿಗಳ ಬೆಟ್ಟದಲ್ಲಿ ವಾಸವಿದ್ದು ತಂಗಿದ್ದು ತನ್ನ ವನವಾಸವನ್ನು ಇಲ್ಲಿ ಮಾಡಿದ್ದ ಅಂತೇಳಿ ಈಗ ಇತಿಹಾಸ ಇರುವಂಥದ್ದು. ನೀವು ಕೂಡ ದೃಶ್ಯಗಳನ್ನು ನೋಡ್ಬೋದು. ರಾಮದೇವರ ಅಂದರೆ ಸಪ್ತ ಋಷಿಗಳ ಮಧ್ಯೆ ರಾಮ ಇಲ್ಲಿ ಬಂದು ವನವಾಸ ಮಾಡಿದ್ದ ಸೀತಾಮಾತೆ ಜೊತೆ. ಈ ಕೊಳ ಏನು ಕಾಣ್ತಿದೆ, ಈ ಕೊಳ ಅಂದರೆ ಸೀತಾಮಾತೆ ಸ್ನಾನ ಮಾಡಲಿಕ್ಕೆ ರಾಮನ ಕೇಳಿದಂಥ ಸಂದರ್ಭದಲ್ಲಿ ಸೀತಾಮಾತೆಗೆ ಬಿಲ್ಲಿಂದ ಒಂದು ಜಾಗವನ್ನು ಗುರುತಿಸಿ ಇಲ್ಲಿ ಒಂದು ಕೊಳವನ್ನು ಮಾಡಿರುವಂಥದ್ದು. ಈ ಕೊಳದಲ್ಲಿ ಯಾವುದೇ ಕಾರಣಕ್ಕೂ ಎಂಥ ಸಮಯದಲ್ಲೂ ಕೂಡ ನೀರು ಬತ್ತೋಗದೆ ಇರುವಂಥದ್ದು. ಎಲ್ಲ ಸಮಯದಲ್ಲೂ ಕೂಡ ನೀರು ಹಾಗೆ ಇರುವಂಥದ್ದು. ಇದಕ್ಕೆ ರಾಮತೀರ್ಥ ಅಂತೇಳಿ ಹೆಸರು ಇರುವಂಥದ್ದು. ಈ ಕಡೆ ದೃಶ್ಯಗಳು ನೋಡೋದಾದರೆ ನಿಮಗೆ ಅಂದರೆ ಬಂಡೆಗಳು ಕಾಣುವಂಥದ್ದು. ಸಪ್ತ ಋಷಿಗಳು ಅಂದರೆ ಸೀತಾಮಾತೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಆ ಋಷಿಗಳು ನಗ್ತಾ ಇರ್ತಾರೆ. ಅವ್ರನ್ನ ಕಲ್ಲು ರೂಪದಲ್ಲಿ ಮಾಡಿ ರಾಮ ಒಂದು ರೀತಿ ಸಪ್ತ ಋಷಿಗಳ ರೀತಿ 7 ಕಲ್ಲುಗಳನ್ನು ಬಂಡೆಗಳನ್ನಾಗಿ ಮಾಡಿರುವಂಥದ್ದು. ಅಂದರೆ ರಾಮನ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ತಂಗಿ ಇಲ್ಲಿ ಕೂಡ ಒಂದು ರಾಮ ನೆಲೆಸಿದ್ದ. ಅಂದರೆ ರಾಮನ ಕುರುಹುಗಳು ಒಂದಷ್ಟು ಇದೆ ಅಂತ ಹೇಳೋದು. ಸದ್ಯ ಪಟ್ಟಾಭಿರಾಮ ದೇವಾಲಯನೂ ಕೂಡ ಇಲ್ಲಿ ನಿರ್ಮಿಸಿರುವಂಥದ್ದು. ಅಂದರೆ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯನ ಸಮೇತ ಇಲ್ಲಿ ವಿಗ್ರಹ ಇರುವಂಥದ್ದು. ಅಂದರೆ ವಿಶೇಷ ಅಲಂಕಾರ ಮಾಡಿ ಪ್ರತಿನಿತ್ಯ ಬರುವಂಥ ಭಕ್ತಾದಿಗಳಿಗೆ ಪೂಜೆಯನ್ನು ಮಾಡುವಂಥದ್ದು. ಅಂದರೆ ರಾಮ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ವರ್ಷಗಳ ಕಾಲ ಇಲ್ಲಿ ಇದ್ದು ಈ ರಾಮನ ಒಂದಷ್ಟು ಇಲ್ಲಿನ ಭಕ್ತರುಗಳಿಗೆ ಅಂದರೆ ಸಕಲವನ್ನು ನೀಡುವಂಥ ರೀತಿಯಲ್ಲಿ ರಾಮನ ಮೂರ್ತಿಯನ್ನು ಮಾಡಿ ಇಲ್ಲಿ ಪಟ್ಟಾಭಿರಾಮನನ್ನು ಮಾಡಿ ಅಲ್ಲಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿನ ಅರ್ಚಕರಿದ್ದಾರೆ. ಅವ್ರೇನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಅಂದರೆ ಗುರುಗಳೇ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ. ಕಳೆದ ಅಂದರೆ ಒಂದಷ್ಟು ವರ್ಷಗಳ ಕಾಲ ವನವಾಸ ಮಾಡಿದಂಥ ಸಂದರ್ಭದಲ್ಲಿ ರಾಮ ಇಲ್ಲಿ ಬಂದು ನೆಲೆಸಿದ್ದ ಅಂತ ಇತಿಹಾಸ ಇದೆ. ಏನು ಹೇಳುತ್ತೆ ಆ ಇತಿಹಾಸ? ಸರ್, ಇದು ಬಂದು ಮೊದಲಿಗೆ ಇದು ಪಟ್ಟಾಭಿರಾಮ ಅಂತ ದೇವಸ್ಥಾನ ಅಂತ ಹೇಳಿ. ಅಂದರೆ ಇದು ಬಂದು ಏಕಶಿಲಾಮೂರ್ತಿ. ಅಂದರೆ ರಾಮದೇವರು ಕೂತ್ಕೊಂಡಿರುವಂಥದ್ದು. ತೊಳೆಯ ಮೇಲೆ ಸೀತಾದೇವರನ್ನ ಕೂರಿಸ್ಕೊಂಡಿದ್ದಾರೆ. ಮತ್ತು ಬಲಭಾಗದಲ್ಲಿ ಲಕ್ಷ್ಮಣ ದೇವರಿದ್ದಾರೆ, ಪಾದದ ಹತ್ರ ಆಂಜನೇಯ ಸ್ವಾಮಿ ಇದ್ದಾರೆ. ಈ 4 ವಿಗ್ರಹ ಬಂದು ಏಕಶಿಲ. ಮತ್ತು ಇದು ಏನಪ್ಪ ಅಂದರೆ ಇದು ರಾಮದೇವರು ವನವಾಸ ಆದಮೇಲೆ ಪಟ್ಟಾಭಿಷೇಕ ಆಗುತ್ತೆ ಅಯೋಧ್ಯೆಯಲ್ಲಿ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹನ ಸುಗ್ರೀವದವರು ಕಿಷ್ಕಿಂದಕ್ಕೆ ತೊಗೊಂಡು ಹೋಗ್ತಾ ಇರ್ತಾರೆ. ತೊಗೊಂಡು ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸುರ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದಾಗ ವಿಗ್ರಹ ಬರೋದಿಲ್ಲ. ಒಂದು ಅಶರೀರವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತೇಳಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದೆ ಅನ್ನೋದೊಂದು ಪ್ರತೀತಿ ಇದೆ. ಕಳೆದ ಸರ್ಕಾರ ಇದನ್ನು ದಕ್ಷಿಣ ಅಯೋಧ್ಯೆ ಮಾದರಿಯಲ್ಲಿ ಮಾಡಬೇಕು ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಿತ್ತು. ಎಲ್ಲಿಗೆ ಬಂತದು, ಏನು ಅಂತ? ಸರ್, ಅದೇ BJP ಸರ್ಕಾರ ಇದ್ದಾಗ ಎಲ್ಲರೂ ಬಂದು ಅಶ್ವತ್ಥನಾರಾಯಣ ಇರ್ಬೋದು, ಇಲ್ಲ ಗೌತಮ್ ಗೌಡ ಆಗಿರ್ಬೋದು, ಅವ್ರು ಬಂದು ಇದೆಲ್ಲ ನೋಡ್ಕೊಂಡೋಗಿ ಎಲ್ಲ ಸರ್ವೆ ಮಾಡಿ ಎಲ್ಲ ಇದು ಮಾಡಿದ್ರು. ಬಜೆಟ್ ಸಹಿತ ಘೋಷಣೆ ಮಾಡಿದ್ರು, ಈ ದಕ್ಷಿಣ ಅಯೋಧ್ಯೆ ಮಾಡಬೇಕು, ಇದು ತುಂಬ ಪುರಾಣ ಪ್ರಸಿದ್ಧವಾದ ಒಂದು
ತಾಣ, ಪ್ರವಾಸಿ ತಾಣ ಇದನ್ನು ತುಂಬ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಸಂಕಲ್ಪ ಮಾಡ್ಕೊಂಡು ಹೋದರು. ಅಷ್ಟರಲ್ಲಿ ಸರ್ಕಾರ ಬದಲಾದ ಮೇಲೆ ಇನ್ನೂ ಯಾವುದೋ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಷ್ಟಲ್ಲೇ ನಿಂತಿದೆ. ಮುಂದೆ ಏನಾಗುತ್ತೋ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದಿಷ್ಟು ಅರ್ಚಕರು ಹೇಳುವಂಥದ್ದಂದರೆ ಕೋಟ್ಯಾಂತರ ಭಕ್ತರು ಕನಸನ್ನು ಕಾಣ್ತಾ ಇದ್ರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ ಅಂತ. ಜೊತೆಗೆ ಇಲ್ಲಿ ಪಟ್ಟಾಭಿರಾಮ ಏನು ದೇವಾಲಯ ಇದೆ, ಇದು ಅಲ್ಲಿಗೆ ಹೋಗದೇ ಆದಂಥ ಭಕ್ತರು ಇಲ್ಲಿ ಬಂದು ಕೈಯನ್ನು ಮುಗಿದು ಬೇಡ್ಕೊಂಡ್ರೆ ಶ್ರೀರಾಮ ಎಲ್ರಿಗೂ ಕೂಡ ಸಕಲವನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾ ಇರುವಂಥದ್ದು. ರಾಮನಗರದಿಂದ ಪ್ರವೀಣ ಮ್ಯಾಚ್, ಪವರ್ ಟಿವಿ.